ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಮಹಾಯುದ್ಧ ಮತ್ತಷ್ಟು ತೀವ್ರ ಆಗ್ತಾ ಇದೆ. ಒಂದ್ ಕಡೆ ಅಮೆರಿಕ, ಇಸ್ರೇಲ್ಗಳು ಇರಾನನ್ನ ಧೂಳಿಪಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ, ತನ್ನ ಸುತ್ತ ಇರೋ ಅಮೆರಿಕದ ಮಿತ್ರರ ಮೇಲೆ, ಅರಬ್ ರಾಷ್ಟ್ರಗಳ ಮೇಲೆ ಭೀಕರ ದಾಳಿ ಮಾಡ್ತಾ ಇದೆ. ಮಿಡಲ್ ಈಸ್ಟ್ನಾದ್ಯಂತ ಅಲೆ ಅಲೆಯಾಗಿ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾರಿಸ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ 2ನೇ ಸುತ್ತಿನ ದಾಳಿ ಮಾಡಿದೆ. UAE ಮೇಲೆ, ದುಬೈನಲ್ಲಿ 5 ಸ್ಫೋಟಗಳಾಗಿವೆ. ದುಬೈನಲ್ಲಿ ಕುವೈತ್, ಬಹರೇನ್ ಮೇಲೆ 3ನೇ ಸುತ್ತಿನ ದಾಳಿಯಾಗಿದೆ. ಇಸ್ರೇಲ್ ಮೇಲೆ 4ನೇ ಸುತ್ತಿನ ದಾಳಿಯಾಗಿದೆ. ಇದು ಡೂ ಆರ್ ಡೈ ಥರ ಮಾಡ್ತಾ ಇದ್ದಾರೆ ಖಾಮೆನಿಗಳು. ಬಹುಶಃ ಇದು ನಿಲ್ಲಲ್ಲ ಈ ಸಲ. ಯುದ್ಧದ ತೀವ್ರತೆ ನೋಡ್ತಾ ಇದ್ರೆ, ಎಸ್ಕಲೇಷನ್ ಲೆವೆಲ್ ನೋಡ್ತಾ ಇದ್ರೆ, ಖಾಮೆನಿಗಳನ್ನು ಮುಗಿಸೋ ತನಕ ಈ ಸಲ ಇಸ್ರೇಲ್ ಮತ್ತು ಅಮೆರಿಕ ನಿಲ್ಲಿಸಲ್ಲ. ಆ ರೀತಿ ಕಾಣಿಸ್ತಾ ಇದೆ. ಫುಲ್ ಪ್ಲೆಜ್ಡ್ ವಾರ್ಗೆ ಹೋಗ್ತಾ ಇದೆ ಇದು. ಇಸ್ರೇಲ್ ಮೇಲೂ ಕೂಡ 4ನೇ ಸುತ್ತಿನ ದಾಳಿಯಾಗಿದೆ. ಇಸ್ರೇಲ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಶುರು ಮಾಡಿರೋ ಈ ದಾಳಿಗೆ ಇಬ್ಬರು ಬೇರೆ ಬೇರೆ ಹೆಸರು ಕೊಟ್ಕೊಂಡಿದ್ದಾರೆ. ಅದರಲ್ಲಿ ಇಸ್ರೇಲ್ ಈಗ ಅಫಿಷಿಯಲ್ ಆಗಿ ಹೇಳ್ತಾ ಇದೆ, ನಮ್ಮ ಆಪರೇಷನ್ ಹೆಸರು ರೋರಿಂಗ್ ಲಯನ್ ಅಂತ. ಈ ಆಪರೇಷನ್ ವೇಳೆ ಇರಾನ್ನ 100 ಮಿಲಿಟರಿ ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ದಾಳಿ ಮಾಡಿರೋ ವಿಡಿಯೋಸನ್ನು ಕೂಡ ಶೇರ್ ಮಾಡಿಕೊಂಡಿದೆ. ಈ ಕಾರ್ಯಾಚರಣೆಯಲ್ಲಿ ಇರಾನ್ನ ರಕ್ಷಣಾ ಸಚಿವ ಅಮೀರ್ ನಜೀರ್ ಜಾದೆಯನ್ನ ಕೂಡ ಇಸ್ರೇಲ್ ಹೊಡೆದು ಹಾಕಿದೆ. ಡಿಫೆನ್ಸ್ ಮಿನಿಸ್ಟರ್ ಇರಾನ್ದು ಗಾನ್. ಏನೋ ಖಾಮೆನಿಗಳ ಬಗ್ಗೆ ಮಾಹಿತಿ ಇಲ್ಲ. ಖಾಮೆನಿ ಆ್ಯಂಡ್ ಆಪ್ತವಲಯ ಬದುಕುಳಿದಿದ್ದಾರಾ ಇಲ್ವಾ ಅನ್ನೋದು ಕೂಡ ಇನ್ನೂ ಕ್ಲಿಯರ್ ಆಗಬೇಕಾಗಿದೆ. ಒಟ್ಟಲ್ಲಿ ಕ್ಲಿಯರ್ ಇದೆ, ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಟಾಪ್ ತಲೆಗಳನ್ನು, ಖಾಮೆನಿ ಆಡಳಿತದ ದೊಡ್ಡ ದೊಡ್ಡ ತಲೆಗಳನ್ನೇ ಟಾರ್ಗೆಟ್ ಮಾಡಿರುವುದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಇದೇ ಆಪರೇಷನ್ ನಡಿಯಲ್ಲಿ ಭಾರತದ ಹೂಡಿಕೆ ಇರೋ ಇರಾನ್ನ ಚಬಹಾರ್ ಬಂದರು ನಗರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಹೀಗಂತ ಇರಾನಿಯನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ನಡುವೆ ಭಾರತ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಶಾಂತಿಯಿಂದ ಇರಬೇಕು ಅನ್ನೋ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಭಾರತ ಕೊಟ್ಟಿದೆ. ಜೊತೆಗೆ ಇರಾನಿಗೆ ಏನ್ ಮಾಡಿದೆ ಗೊತ್ತಾ, ಒಂದು ಫೈನಲ್ ಬೆದರಿಕೆಯ ರೀತಿಯಲ್ಲಿ, ಫೈನಲ್ ವಾರ್ನಿಂಗ್ ರೀತಿಯಲ್ಲಿ, ಇಷ್ಟು ತನಕ ನಾವು ಯೂಸ್ ಮಾಡಿರೋದೆಲ್ಲ ಅಡ್ವಾನ್ಸ್ಡ್ ಆಗಿರೋ ಪವರ್ಫುಲ್ ಮಿಸೈಲ್ಗಳ ಅಲ್ವೇ ಅಲ್ಲ, ಅವೆಲ್ಲ ಬರೀ ಸ್ಕ್ರ್ಯಾಪ್ ಮಿಸೈಲ್ಸ್, ಏನೂ ಅಲ್ಲ ಅವು. ಈಗ ಯಾರೂ ನೋಡದ, ಯಾರೂ ಕಂಡು ಕೇಳರಿಯದ ಭಯಾನಕ ಶಸ್ತ್ರಾಸ್ತ್ರಗಳನ್ನು ನಾವು ಹೊರತೆಗೆಯೋಕೆ ಶುರು ಮಾಡ್ತೀವಿ. ಕಂಟಿನ್ಯೂ ಮಾಡಿದ್ರೆ ನಮ್ಮ ಪವರ್ಫುಲ್ ಅಸ್ತ್ರಗಳನ್ನು ಬಳಸಿ ನಾವು ಹೊಡಿತೀವಿ ಅಂತ ಇರಾನ್ನ IRGCಯ ಕಮಾಂಡರ್ ಮೇಜರ್ ಜನರಲ್ ಇಬ್ರಾಹಿಂ ಜಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಹೊಸ ದಾಳಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಷ್ಟೇ ಅಮೆರಿಕ ಇರಾನ್ ವಿರುದ್ಧ ದೊಡ್ಡ ಕಾಂಬ್ಯಾಟ್ ಆಪರೇಷನ್ ಶುರು ಮಾಡಿದೆ. ಇರಾನ್ ಆಡಳಿತದಿಂದ ಆಗಬಹುದಾದ ಅಪಾಯಗಳನ್ನು ತೆಗೆದುಹಾಕಿ ರಿಮೂವ್ ಮಾಡಿ ಅಮೆರಿಕನ್ ಜನರನ್ನ ಉಳಿಸೋದು ಈ ಕಾರ್ಯಾಚರಣೆಯ ಉದ್ದೇಶ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ಆಡಳಿತಕ್ಕೆ ಖಾಮೆನಿಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಭಯೋತ್ಪಾದನೆಯನ್ನು ಪೋಷಿಸೋ ಜಗತ್ತಿನ ಅತಿದೊಡ್ಡ ರಾಷ್ಟ್ರ ಅಂತ ಉಗ್ರ ಆಡಳಿತವಿರುವ ರಾಷ್ಟ್ರ ಯಾವತ್ತೂ ಅಣ್ವಸ್ತ್ರ ಹೊಂದೋದು ಸಾಧ್ಯನೇ ಇಲ್ಲ, ಹೊಂದೋಕೆ ಬಿಡಕ್ಕೆ ಆಗಲ್ಲ. ಇದು ಅಮೆರಿಕದ ಪಾಲಿಸಿ. ನಾವು ಬಿಡಲ್ಲ ಅಣ್ವಸ್ತ್ರ ಹೊಂದಕ್ಕೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮತ್ತು ಇರಾನ್ನ ಪೊಲೀಸರಿಗೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ನೀವು ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಡಿ, ಆಗ ನೀವು ಬದುಕ್ಬೋದು, ಇಲ್ಲಾಂದರೆ ನೀವು ಸಾಯ್ತೀರಾ. ಇನ್ನು ಇರಾನ್ ಜನರಿಗೆ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ, ನೋಡಿ, ನಿಮಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ, ಹೆಚ್ಚು ದೂರ ಇಲ್ಲ, ನಿಮ್ಮ ಕೈಯಲ್ಲೇ ಇದೆ. ಮನೆ ಬಿಟ್ಟು ಸದ್ಯಕ್ಕೆ ಹೊರಗೆ ಬರಬೇಡಿ, ಶೆಲ್ಟರ್ನಲ್ಲಿರಿ. ಹೊರಗೆ ತುಂಬ ಅಪಾಯ ಇದೆ. ಇವಾಗ ಎಲ್ಲ ಕಡೆ ಬಾಂಬ್ಗಳು ಬೀಳ್ತಾ ಇದ್ದಾವೆ. ನಾವು ಕೆಲಸ ಮುಗಿಸ್ತೀವಿ, ಆವಾಗ ನಿಮ್ಮದೇ ಸರ್ಕಾರ ಆಗಿರುತ್ತೆ. ನೀವು ಹೊರಗೆ ಬಂದು ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ನಿಮ್ಮ ದೇಶವನ್ನು. ಹಲವು ವರ್ಷಗಳಿಂದ ನೀವು ಕೇಳ್ತಾ ಇದ್ರಲ್ಲ, ಅಮೆರಿಕ ಬಾ ಖಾಮೆನಿಗಳನ್ನು ತೆಗೆದು ಹಾಕು ಅಂತ ಕೇಳ್ತಾ ಇದ್ರಲ್ಲ. ಆವಾಗ ಈ ಹಿಂದಿನ ಅಮೆರಿಕ ಸರ್ಕಾರಗಳು ನಿಮಗೆ ಹೆಲ್ಪ್ ಮಾಡಲಿಲ್ಲ. ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಅದ್ಭುತ ಭವಿಷ್ಯವನ್ನು ನಿಮ್ಮ ಕೈಗೆ ತಗೊಳ್ಳೋ ಟೈಮ್ ಬಂದಿದೆ ಅಂಥೇಳಿ ಇರಾನ್ ಜನಕ್ಕೂ ಕೂಡ ಅವರು ಕರೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಸಲ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ನ ಖಾಮೆನಿಗಳನ್ನು ಎಂಡ್ ಮಾಡೋಕೆ ಡಿಸೈಡ್ ಮಾಡಿರೋದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಇರಾನ್ನಲ್ಲಿ ನಾಗರಿಕ ದಂಗೆಗಳಾಗಿದ್ವು. ಜನ ಖಾಮೆನಿಗಳ ವಿರುದ್ಧ ಲಾಸ್ಟ್ 2-3 ಇಯರ್ಸಿಂದ ಬ್ಯಾಕ್ ಟು ಬ್ಯಾಕ್ ಗಲಾಟೆ ಮಾಡಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರತಿಭಟನೆ ಮಾಡಿದವ್ರನ್ನ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಿದ್ದಾರೆ ಖಾಮೆನಿಗಳು. 30-40 ಸಾವಿರಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂಥೇಳಿ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಇದ್ದಾವೆ. ಆದರೆ ಖಾಮೆನಿಗಳು ಒಪ್ಪಿಕೊಂಡು ಕೊಟ್ಟಿರೋ ಲೆಕ್ಕವೇ 3,500 ಆಸುಪಾಸು. 3,000ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ ಅಂತ. ಸಣ್ಣ ನಂಬರ್ ಅಲ್ಲ ಇದು, ಅವ್ರು ಒಪ್ಕೊಂಡಿರೋದು ಕೂಡ. ಸೊ ದೊಡ್ಡ ರೋಷ ಇದೆ ಇರಾನ್ ಜನರಿಗೇನೆ ಖಾಮೆನಿಗಳ ಮೇಲೆ.
ಅದನ್ನ ಕೂಡ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಅಮೆರಿಕ ಮತ್ತು ಇಸ್ರೇಲ್ನವರು. ಈ ನಡುವೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ನಡೆಸಿದ ಜಂಟಿ ದಾಳಿಯನ್ನ ಪಾಕಿಸ್ತಾನ ಖಂಡಿಸ್ತೀವಿ ಅಂತ ಹೇಳಿದೆ. ಅಫ್ಘಾನ್ ಜೊತೆ ಎಂಗೇಜ್ ಆಗಿರೋ ಪಾಕಿಸ್ತಾನ ಶಾಂತಿಯ ಪ್ರತಿಪಾದನೆ ಮಾಡಿದೆ ಇವರಿಬ್ಬರಿಗೆ, ಇಸ್ರೇಲ್ ಮತ್ತು ಇರಾನ್ಗೆ. ಜೊತೆಗೆ ಇತ್ತೀಚೆಗೆ ಸೌದಿ ಅರೇಬಿಯಾದೊಂದಿಗೆ ಪಾಕಿಸ್ತಾನ ಮಾಡಿಕೊಂಡಿರೋ ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಇದೆಯಲ್ಲ, ಒಬ್ರಿಗೊಬ್ರು ರಕ್ಷಣೆ ಕೊಡಬೇಕು ಅಂತ, ಆ ಒಪ್ಪಂದವನ್ನ ಪಕ್ಕಕ್ಕೆ ಹಾಕಿ ವಿಚಿತ್ರವಾಗಿ ನಡ್ಕೊಂಡಿದೆ ಪಾಕಿಸ್ತಾನ ವಿದೇಶಾಂಗ ಮಂತ್ರಿ ಇಶಕ್ದರ್ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಅವರ ಜೊತೆಗೆ ಮಾತಾಡಿದಾರಂತೆ. ಮಿಡಲ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದಾರಂತೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಮೇಲೆ ಆಗಿರೋ ದಾಳಿಯನ್ನ ಖಂಡಿಸ್ತೀವಿ ಅಂತ ಪಾಕಿಸ್ತಾನದವ್ರು ಹೇಳಿದ್ದಾರೆ. ಆದ್ರೆ ವಿಚಾರ ಏನು ಗೊತ್ತಾ, ಈ ಇರಾನ್ ಪಾಕಿಸ್ತಾನ ಡಿಫೆನ್ಸ್ ಡೀಲ್ ಮಾಡ್ಕೊಂಡಿರೋ ಸೌದಿ ಮೇಲ್ ಕೂಡ ದಾಳಿ ಮಾಡ್ತಾ ಇದೆ. ಅವರು ಸೌದಿಲಿರೋ ಅಮೆರಿಕನ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿದೆ ಇರಾನ್. ಅಲ್ಲಿ ಸೌದಿಗೆ ಬೆಂಬಲ ಕೊಡಬೇಕಾಗಿತ್ತು ಈಗ ಪಾಕಿಸ್ತಾನ. ಇರಾನ್ ಜೊತೆ ಮಾತಾಡಿದೀವಿ ಅಂತ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ತಾವು ಏನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿನೇ ಇಲ್ಲ. ಅವರಿಗೆ ಆ ಕಡೆ ಅವ್ರು ಏನೇ ಮಾಡೋಕೆ ಹೊರಟ್ರು ಕೂಡ ಅಲಗಾಡ್ಲಿಕ್ಕೆ ಆಗದಿರೋ ಪರಿಸ್ಥಿತಿ ಇದೆ. ತಾಲಿಬಾನಿಗಳು ಅವ್ರನ್ನ ಅಡ್ಡ ಹಾಕೊಂಡು ನಿಲ್ಸ್ಕೊಂಡಿದ್ದಾರೆ ಅಲ್ಲಿ. ಅತ್ತ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಕೂಡ ಈ ಸಂಘರ್ಷವನ್ನ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸೇನೆ ಇಳಿಸೋ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈ ಸಂಘರ್ಷದಿಂದ ತುಂಬಾ ಕೆಟ್ಟ ಪರಿಣಾಮಗಳನ್ನ ಫೇಸ್ ಮಾಡಬೇಕಾಗತ್ತೆ. ಅಂತಾರಾಷ್ಟ್ರೀಯ ಶಾಂತಿಗೆ ತುಂಬಾನೇ ಕೆಟ್ಟದಿದು. ಏನು, ಇರಾನ್ ಆಡಳಿತ ತನ್ನದೇ ನಾಗರಿಕರ ಮೇಲೆ ಹಿಂಸಾಚಾರ ನಡೆಸ್ತಾ ಇದೆ. ಖಾಮಿನೇಯಿಗಳು ಈಗಿನ ಇರಾನ್ ಆಡಳಿತ ತನ್ನ ನಾಗರಿಕರನ್ನ ಪ್ರತಿನಿಧಿಸುವ ಹಕ್ಕನ್ನ ಕಳ್ಕೊಂಡಿದೆ. ಇರಾನ್ ಜನರಿಗೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ಸೊ ಇರಾನ್ ಆಡಳಿತ ಪ್ರಾಮಾಣಿಕವಾಗಿ ಪರಮಾಣು ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸಬೇಕು, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸಬೇಕು. ಈ ಸಂಘರ್ಷ ಹೀಗೆ ಮುಂದುವರೆದ್ರೆ ನಮ್ಮ ಹತ್ತಿರದ ಪಾರ್ಟ್ನರ್ಗಳ ರಕ್ಷಣೆಗೆ ನಾವು ಕೂಡ ನಮ್ಮ ಸೇನಾ ಸಂಪನ್ಮೂಲಗಳನ್ನ ನಿಯೋಜಿಸೋಕೆ ರೆಡಿ ಇದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಸಾಧನೆ ಮಾಡಿದೆ. ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಶೋರಾಟ್ಸ್ ಅನ್ನ DRDO ನಿರಂತರ 3ನೇ ಬಾರಿಗೆ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ. ಒಡಿಶಾದ ಚಂಡಿಪುರ್ ಕರಾವಳಿಯಲ್ಲಿ ಟೆಸ್ಟಿಂಗ್ ನಡೆದಿದೆ. ಈ ಮಿಸೈಲ್ ಸಿಸ್ಟಮ್ ಶತ್ರುಗಳ ವಿಮಾನ, ಡ್ರೋನ್ ಮತ್ತು ಹೆಲಿಕಾಪ್ಟರ್ಗಳು ಅತಿ ವೇಗವಾಗಿ ನುಗ್ಗಿ ಬಂದರೂ ಕೂಡ ಅವುಗಳನ್ನು ಗುರುತಿಸಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಿ ಗಾಳಿಯಲ್ಲೇ ಹೊಡೆದುರುಳಿಸುತ್ತೆ. ಅತಿ ಎತ್ತರ ಅಥವಾ ಅತಿ ಕಡಿಮೆ ಎತ್ತರ ಹೀಗೆ ಯಾವುದೇ ಆಲ್ಟಿಟ್ಯೂಡ್ನಲ್ಲಿ ಬಂದರೂ ಕೂಡ ಈ ಮಿಸೈಲ್ ಟಾರ್ಗೆಟ್ ಮಿಸ್ ಮಾಡದೆ ಹೊಡೆದು ಹಾಕುತ್ತೆ. ಸಿಸ್ಟಮ್ ಎಲ್ಲ ಪ್ಯಾರಾಮೀಟರ್ಗಳನ್ನು ರೀಚ್ ಆಗಿದೆ. ಇನ್ನು ಈ ಸಿಸ್ಟಮ್ನ ವಿಶೇಷತೆ ಏನು ಅಂದರೆ, ಇದನ್ನು ಒಬ್ಬರೇ ವ್ಯಕ್ತಿ ಈಸಿಯಾಗಿ ಹೊತ್ಕೊಂಡು ಹೋಗಿ ಆರಾಮಾಗಿ ಆಪರೇಟ್ ಮಾಡ್ಬೋದು. ಅಂದರೆ ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದನ್ನು ಕಂಪ್ಲೀಟಾಗಿ ಭಾರತದಲ್ಲೇ ಡಿಸೈನ್ ಮಾಡಲಾಗಿದೆ. ನಮ್ಮ ಭಾರತೀಯ ಸೇನೆ, ನೇವಿ ಮತ್ತು ಏರ್ಫೋರ್ಸ್ ಈ 3 ಸೇನೆಗಳ ಅಗತ್ಯಕ್ಕೆ ತಕ್ಕಂತೆ ಡಿಸೈನ್ ಮಾಡಲಾಗಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ DRDO ತಂಡವನ್ನು ಅಭಿನಂದಿಸಿದ್ದಾರೆ. ಇದು ಶೀಘ್ರ ಸೇನೆಗೆ ಸೇರ್ಕೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಮತ್ತೆ ಎನ್ಕೌಂಟರ್ಗಳಾಗಿವೆ. ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ನನ್ನ ಹೊಡೆದು ಹಾಕಲಾಗಿದೆ. ಈತನನ್ನ ಪವನ್ ಅಲಿಯಾಸ್ ಕಲ್ಲು ಅಂತ ಗುರುತಿಸಲಾಗಿದೆ. ನೋಯ್ಡಾದ ಟಾಸ್ಕ್ ಫೋರ್ಸ್ ಮತ್ತು ಆಗ್ರಾ ಪೊಲೀಸರು ಈ ಕಾರ್ಯಾಚರಣೆ ಮಾಡಿದ್ದಾರೆ. ಈತನ ತಲೆ ಮೇಲೆ 50,000 ರೂಪಾಯಿ ಬಹುಮಾನ ಇತ್ತು. ಈತ ರಣದೀಪ್ ಭಾಟಿ, ಅಮಿತ್ ಕಸಾನ ಮತ್ತು ಹಿಮಾಂಶು ಬಾವು ಗ್ಯಾಂಗ್ ಜೊತೆ ಲಿಂಕ್ ಹೊಂದಿದ್ದ. ಸುಮಾರು 18 ಕ್ರಿಮಿನಲ್ ಕೇಸ್ಗಳಲ್ಲಿ ಬೇಕಾಗಿದ್ದ. ಎನ್ಕೌಂಟರ್ ವೇಳೆ ಪೊಲೀಸರ ಮೇಲೆ ಗುಂಡಿನ ದಾಳಿ ಕೂಡ ಮಾಡಿದ. ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ರು. ಅಲ್ಲಿ ಈತ ಗಾಯಗೊಂಡಿದ್ದ. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಈತನ ಕಥೆ ಮುಗಿದು ಹೋಗಿತ್ತು. ಇನ್ನು ಆಂಧ್ರದಲ್ಲಿ ಭೀಕರ ದುರಂತ ಆಗಿದೆ. ಕಾಕಿನಾಡ ಜಿಲ್ಲೆಯ ವೆಟ್ಲಪಾಲಂ ಗ್ರಾಮದ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಉಂಟಾಗಿ ಕನಿಷ್ಠ 20 ಮಂದಿ ಪ್ರಾಣ ಹೋಗಿದೆ. ಏನೋ ತಮಿಳುನಾಡು ರಾಜಕೀಯದಲ್ಲಿ ನಟ ವಿಜಯ್ ಅವರ ಡಿವೋರ್ಸ್ ವಿಚಾರ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿ ನಾಯಕ ನಯನಾರ್ ನಾಗೇಂದ್ರನ್ ವಿಜಯ್ ನಟಿ ತ್ರಿಷಾ ಮನೆಯಿಂದ ಆಚೆ ಬರಬೇಕು, ಆವಾಗ ಉದ್ಧಾರ ಆಗ್ತಾರೆ ಜೀವನದಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ರಲ್ಲ, ಇದು ಬಿಜೆಪಿಗೆ ಇರುಸು ಮುರುಸುಂಟು ಮಾಡಿತ್ತು. ಈ ಬಗ್ಗೆ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಮಾತನಾಡಿದ್ದಾರೆ. ಯಾರದೇ ಆಗಲಿ ವೈಯಕ್ತಿಕ ಜೀವನದ ಬಗ್ಗೆ ನಾನು ರಾಜಕೀಯ ಮಾಡಲ್ಲ, ಅದು ಸರಿನೂ ಅಲ್ಲ ಅಂತ ಹೇಳಿದ್ದಾರೆ. ಈ ಮತ್ತೆ ಯಾಕೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ವಿಜಯ್ ಪತ್ನಿ ಸಂಗೀತ ವಿಜಯ್ ನಟಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ, ವಿವಾಹಿತರ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೆಲ್ಲ ಚರ್ಚೆ ಆಗ್ತಿದೆ ಈಗ. ಈ ಬಗ್ಗೆ ಅಣ್ಣಾಮಲೈ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೈಯಕ್ತಿಕ ವಿಚಾರ ಅವ್ರವ್ರಿಗೆ ಬಿಡ್ಬಿಡ್ತೀನಿ, ನಾನು ಕಮೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೇಮ್ ಟೈಮ್ ನೋಡಿ, ಇಂತಹ ಸಾಮಾಜಿಕ ಜೀವನದಲ್ಲಿರೋರಿಗೆ ವೈಯಕ್ತಿಕ ವಿಚಾರಗಳನ್ನು ಕೂಡ ಮಾಧ್ಯಮಗಳು, ವಿಪಕ್ಷಗಳು ಮತ್ತು ಜನಸಾಮಾನ್ಯರು ಹತ್ತಿರದಿಂದ ನೋಡ್ತಾ ಇದ್ದಾರೆ. ಇದು ವಿಜಯ್ ಸೇರಿ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಆದರೆ ವಿಜಯ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ಮುಂದಕ್ಕೆ ಹೋಗಬೇಕು. ಅವರ ರಾಜಕೀಯ ಪಯಣ ಇದಕ್ಕಿಂತ ತುಂಬಾ ದೊಡ್ಡದಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬೇಕೋ ಬೇಡುವ ಅಂತ ಜನ ಡಿಸೈಡ್ ಮಾಡ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಶಾಂತಿಯುತವಾಗಿ ಸ್ಟಾರ್ಡಮ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ಬೋದು. ಆದರೆ ಪಾಲಿಟಿಕ್ಸ್ ಡಿಫರೆಂಟ್. ಇಲ್ಲಿ ಅದಕ್ಕೆ ಆದ ಬೆಲೆಗಳನ್ನ ತೆರಬೇಕಾಗತ್ತೆ ಅಂತ ಅಣ್ಣಾಮಲೈ ಫಿಲಾಸಾಫಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ರಾಯಚೂರು ಜಿಲ್ಲೆಯಲ್ಲಿ ಅಪರೂಪದ ಖನಿಜ ನಿಕ್ಷೇಪಗಳ ಪತ್ತೆಗೆ ಕೇಂದ್ರ ಸರ್ಕಾರ ಕಾರ್ಯಾಚರಣೆ ನಡೆಸಿದೆ. ರಾಯಚೂರು ನಗರದ ಹೊರವಲಯದ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ವಿಶೇಷ ಹೆಲಿಬೋರ್ನ್ ಸಮೀಕ್ಷೆ ನಡೆಸಲಾಗಿದೆ.
ಪ್ಲಾಟಿನಂ, ಮಾಲಿಬ್ಡಿನಂ, ಚಿನ್ನ ಹಾಗೂ ಯುರೇನಿಯಂನಂತಹ ಖನಿಜಗಳಿಗಾಗಿ ಈ ಶೋಧ. ಏನೋ ಕೊಡಗಲ್ಲಿ ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿರೋ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕೊಡಗು ಜಿಲ್ಲೆಯ ನಪೋಕ್ಲು ಅನ್ನೋ ಕಡೆ ಶನಿವಾರದಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹೀಗಾಗಿ ಗೌತಮ್ ಅನ್ನೋ ಯುವಕ ಶುಕ್ರವಾರ ಈ ಕಾರ್ಯಕ್ರಮದ ಪ್ರಚಾರ ಮಾಡ್ತಾ ಇದ್ದ ವೇಳೆ ಈತನನ್ನ ಮುಸ್ಲಿಂ ಗುಂಪು ಅಡ್ಡಗಟ್ಟಿದೆ. ನೀನು ಈ ಏರಿಯಾಗೆ ಯಾಕೆ ಬಂದಿದ್ಯಾ, ಪ್ರಚಾರ ಮಾಡ್ತಾ ಇದೆಯಾ ಇಲ್ಲಿ ಅಂತ ಮಾತಿಗೆ ಮಾತು ಶುರುವಾಗಿ ಗಲಾಟೆಯಾಗಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಆರೋಪ. ಇನ್ನು ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿರೋ ಗೌತಮ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಈ ಕೃತ್ಯ ಖಂಡಿಸಿ ಹಿಂದೂಪರ ಸಂಘಟನೆಗಳು ಅಲ್ಲಿ ರಸ್ತೆಯನ್ನು ತಡೆದು ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಈ ಹಲ್ಲೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರೊಬ್ಬರ ಮಗನೂ ಭಾಗಿಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಆದರೆ ಆತ ಯಾರು ಅನ್ನೋದನ್ನ ಅಫಿಷಿಯಲಿ ಪೊಲೀಸರು ಕೂಡ ಕನ್ಫರ್ಮ್ ಮಾಡಿಲ್ಲ. ಏನೋ ಪರಿಸ್ಥಿತಿ ಉದ್ವಿಗ್ನಗೊಳಿಸಿದ್ದ ಹಾಗೆ ಎಚ್ಚೆತ್ತ ಪೊಲೀಸರು ಹಲ್ಲೆ ಮಾಡಿದ 4 ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿದವರ ಹೆಸರು ಸಿದ್ದಿಕ್, ಸುಹೇಲ್, ನಾಭಿ ಮತ್ತು ರಶೀದ್ ಅಂತ ಗುರುತಿಸಲಾಗಿದೆ. ಏನೋ ರಾಜ್ಯದ ನಿಗಮ ಮಂಡಳಿ ಹಾಗೂ ಪ್ರಾಧಿಕಾರಗಳ ಅಧ್ಯಕ್ಷರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದವರಿಗೆ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ. ಹಾಲಿ ಅಧ್ಯಕ್ಷರ ಅಧಿಕಾರಾವಧಿಯನ್ನ ಮತ್ತೆ ವಿಸ್ತರಿಸಿ ಅವರಿಗೆ ಅವಕಾಶ ಕಂಟಿನ್ಯೂ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಇದರಲ್ಲಿ ಕಾಡಾ ಮತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನ ಡ್ರಾಪ್ ಮಾಡಲಾಗಿದೆ. ಇನ್ನು ಗದಗ ಜಿಲ್ಲೆಯ ಸಿಂಗಾಟಾಲೂರ ಗ್ರಾಮದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಸರ್ಕಾರ ಹೆಜ್ಜೆ ಇಟ್ಟಿದೆ. ಅಲ್ಲಿ ಜಾತಿಯ ಭೇದ ಭಾವ ಮಾಡಿ ಕ್ಷೌರ ಮಾಡೋಕೆ ನಿರಾಕರಿಸ್ತಾ ಇದ್ರು ಅನ್ನೋದು ಆರೋಪ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ಖುದ್ದಾಗಿ ಮುಂದೆ ನಿಂತು ಸರ್ಕಾರಿ ಕ್ಷೌರದ ಅಂಗಡಿಯನ್ನು ಆರಂಭ ಮಾಡಿದ್ದಾರೆ. ಗೌರ್ಮೆಂಟ್ ಬಾರ್ಬರ್ ಶಾಪ್ ಇದು ಸೊಲ್ಯೂಷನ್ ಅಲ್ಲ. ಇದು ಗೌರ್ಮೆಂಟ್ ಕಟಿಂಗ್ ಶಾಪ್ ಓಪನ್ ಮಾಡಿ ಬೂಟ್ ಪಾಲಿಶು ಶಾಪ್ ಓಪನ್ ಮಾಡ್ತೀರಾ? ಆಗಲ್ಲ. ಅಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸೋ ಕ್ರಮ ತಗೋಬೇಕು. ಯಾರು ಅಸ್ಪೃಶ್ಯತೆ ಮಾಡ್ತಾರೆ ಅವ್ರನ್ನ ಹಿಡಿದ್ಬಿಟ್ಟು ಒಳಗೆ ಹಾಕಬೇಕು. ಕಾನೂನನ್ನು ಜಾರಿಗೊಳಿಸಬೇಕು. ಅದಕ್ಕೆ ತಲೆ ಬಾಗ್ಬಿಟ್ಟು ನೀವೇ ಕಟಿಂಗ್ ಶಾಪನ್ನು ಓಪನ್ ಮಾಡ್ತೀರಿ ಅಂತ ಹೊರಟ್ರೆ ಇನ್ನೇನೇನು ಓಪನ್ ಮಾಡ್ತೀರಿ ಹೇಳಿ? ಎಲ್ಲ ಬಿಸ್ನೆಸ್ ನೀವೇ ಮಾಡ್ತೀರಾ? ಆಯಾ ಬಿಸ್ನೆಸ್ಗಳನ್ನ ಮಾಡೋಕ್ಕೆ ಖಾಸಗಿಯವ್ರಿಗೆ ಬಿಡಬೇಕು. ನೀವು ಕಾನೂನು ಜಾರಿ ಮಾಡೋದು ಬಿಟ್ಕೊಂಡು ಬಾರ್ಬರ್ ಶಾಪ್ ಓಪನ್ ಮಾಡ್ತೀನಿ, ನೆಕ್ಸ್ಟ್ ಬಟ್ಟೆ ಅಂಗಡಿ ಓಪನ್ ಮಾಡ್ತೀನಿ, ಚಪ್ಪಲಿ ಅಂಗಡಿ ಓಪನ್ ಮಾಡ್ತೀನಿ, ಬೂಟ್ ಪಾಲಿಶ್ ಓಪನ್ ಮಾಡ್ತೀನಿ, ನೆಕ್ಸ್ಟ್ ಮಸಾಜ್ ಪಾರ್ಲರು ಓಪನ್ ಮಾಡ್ತೀರಾ, ಬ್ಯೂಟಿ ಪಾರ್ಲರು ಓಪನ್ ಮಾಡ್ತೀರಾ ನೀವು ಸರ್ಕಾರದವರು? ಎಲ್ಲ ಮಾಡೋಕ್ಕಾಗತ್ತಾ? ರೆಸ್ಟೋರೆಂಟು, ಸಿನಿಮಾ ಥಿಯೇಟ್ರು, ನಾಟಕ ಕಂಪನಿ ಎಲ್ಲ ಓಪನ್ ಮಾಡೋಕ್ಕೆ ಹೋಗೋದು ಶುರು ಮಾಡ್ತೀರಾ? ಸರ್ಕಾರ ಎಲ್ಲನೂ ಓಪನ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಎಷ್ಟು ಲಾಜಿಕಲ್ ಪಾಯಿಂಟು. ಅದಕ್ಕೆ ನೀವು ಅಸ್ಪೃಶ್ಯತೆ ಆಗ್ತಿದೆ ಅಂತ ಹೇಳಿ ನೀವೊಂದು ಸರ್ಕಾರಿ ಶಾಪ್ ಓಪನ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಅಸ್ಪೃಶ್ಯತೆ ಆಚರಣೆ ಮಾಡೋರಿಗೆ ಅವರ ಮನಸ್ಥಿತಿಯನ್ನು ನೀವು ಸೋಲಿಸ್ದಂಗೆ ಆಗೋದಿಲ್ಲ, ಅದನ್ನು ಡಿಫೀಟ್ ಮಾಡ್ದಂಗೆ ಆಗಲ್ಲ, ಸಂವಿಧಾನವನ್ನು ಜಾರಿ ಮಾಡ್ದಂಗೆ ಆಗೋದಿಲ್ಲ. ಕಾನೂನು ಜಾರಿ ಮಾಡಬೇಕು. ಯಾರು ಮಾಡ್ತಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಫಸ್ಟು ಕಠಿಣವಾಗಿ. ಇನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಮತ್ತೆ ಡಿಕೆಶಿ ಅವರ ತಮ್ಮ ಎದ್ದು ನಿಂತಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಿವೆ ಅನ್ನೋದಾದ್ರೆ ಜನರಿಗೆ ಮಾತು ಕೊಡೋ ಮುಂಚೆನೆ ಈ ಬಗ್ಗೆ ನೀಟಾಗಿ ಚಿಂತನೆ ಮಾಡಬೇಕಾಗಿತ್ತು. ಈಗ ಆಲ್ರೆಡಿ ಜನರಿಗೆ ಮಾತು ಕೊಟ್ಟಾಗಿದೆ. ಮುಂದಿನ 5 ವರ್ಷಗಳ ಕಾಲ ಎಷ್ಟೇ ಕಷ್ಟ ಅಥವಾ ಹೊರೆ ಆದರೂ ಕೂಡ ಕೊಟ್ಟ ಮಾತಿನಂತೆ ಕೊಡಲೇಬೇಕಾಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಾಜಿ ಸಚಿವ KN ರಾಜಣ್ಣ ಮಾತನಾಡಿ, ಮುಂದಿನ ಸಲ ಸರ್ಕಾರ ಬರುತ್ತೆ ಅಂತ ಹೇಳಿದವರು ಯಾರು? ಇನ್ನು 2.5 ವರ್ಷ ಇದೆ. ರಾಜಕಾರಣದಲ್ಲಿ ಮುಂದೇನಾಗುತ್ತೋ ಏನಾಗಲ್ಲ ಅಂತ ನೋಡೋಣ. ಆದರೆ ಈಗ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಪುಕ್ಸಟೆ ಗ್ಯಾರಂಟಿಯಿಂದ ಜನ ವೋಟ್ ಹಾಕ್ತಾರೆ ಅಂತ ನಂಬ್ಕೊಂಡಿದ್ದೀವಿ. ಆ ವಿಶ್ವಾಸ ನನಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ದ್ವಿತೀಯ PUC ಪರೀಕ್ಷೆಗಳು ಶನಿವಾರದಿಂದ ಆರಂಭ ಆಗಿವೆ. 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಪರೀಕ್ಷಾ ಅಕ್ರಮ ತಡೆಯೋಕೆ ರಾಜ್ಯದ ಎಲ್ಲ 1217 ಕೇಂದ್ರಗಳಲ್ಲೂ CCTV ಎಲ್ಲ ಹಾಕಿದ್ದಾರೆ. ವೆಬ್ಕಾಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅತ್ತ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ತೋರಿಸಿದ್ರೆ ಮನೆಯಿಂದ ಎಕ್ಸಾಮ್ ಸೆಂಟರ್ವರೆಗೆ KSRTC BMTC ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಕೂಡ ಮಾಡ್ಬೋದು. ಇನ್ನು ಪರೀಕ್ಷೆಯ ಮೊದಲ ದಿನವೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬಂಬಲವಾಡದಲ್ಲಿ ವಿದ್ಯಾರ್ಥಿನಿಯೊಬ್ಬರು ಹೃದಯಾಘಾತ ಉಂಟಾಗಿ ಮೃತಪಟ್ಟಿದ್ದಾರೆ. 17 ವರ್ಷದ ಭೂಮಿಕಾ ಮಾಳಂಗಿ ಅನ್ನೋ ಹುಡುಗಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತ. ಏನೋ ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ಲೆಕ್ಕಾಚಾರ ಯಾರಿಗಾದ್ರೂ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ಗೆ ಇದ್ರೆ ಈ ಈವೆಂಟ್ ಗ್ಲೋಬಲ್ ಡಿಗ್ರೀಸ್ನವರು ನಡೆಸ್ತಿರೋದು ಬೆಂಗಳೂರಿನ ತಾಜ್ ಹೋಟೆಲ್ನಲ್ಲಿ. ಆಸಕ್ತರು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಬಹುದು. ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅದರ ಎಫಿಷಿಯನ್ಸಿ ಮತ್ತು ಪೆಂಡಿಂಗ್ ಕೇಸ್ಗಳ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂಟ್ರೆಸ್ಟಿಂಗ್ ಘಟನೆಯಾಗಿದೆ. ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ನನಗೆ ಹಸಿವಾಗ್ತಾ ಇದೆ ತಡೀರಿ ಅಂತ ಹೇಳಿ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅನ್ನೋರ ಮುಂದೆ ಫೆಬ್ರವರಿ 24ಕ್ಕೆ 235 ಕೇಸ್ಗಳಿದ್ದು 235 ಕೇಸಸ್ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆ ತನಕ ವಿಚಾರಣೆ ಮಾಡಿ ಬರೀ 29 ಕೇಸ್ಗಳನ್ನ ಮಾತ್ರ ಆಲಿಸಿದ್ರು. ಆದ್ರೆ ಅದೇ ದಿನ ಒಂದು ನಿರ್ದಿಷ್ಟ ಕೇಸ್ ಕೂಡ ಇತ್ತು. 6 ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಟ್ಟಿತ್ತು. ಆ ಗಡುವು ಕೂಡ ಫೆಬ್ರವರಿ 24ಕ್ಕೆ ಮುಗಿಯೋದಿತ್ತು. ಹೀಗಾಗಿ ಜಸ್ಟಿಸ್ ಸುಭಾಷ್ ಸಂಜೆ 4:15ಕ್ಕೆ ಕೇಸ್ನ ವಿಚಾರಣೆ ಶುರು ಮಾಡಿ ರಾತ್ರಿ 7 ಗಂಟೆವರೆಗೂ ವಾದ ಪ್ರತಿವಾದ ಆಲಿಸಿದ್ರು. ನಂತರ ಆಗ್ತಾ ಇಲ್ಲ ರೀ, ನನಗೆ ತುಂಬ ಹಸುವಾಗ್ತಿದೆ, ತಕ್ಷಣ ತೀರ್ಪು ಕೊಡೋಕ್ಕಾಗಲ್ಲ
ಅಂತ ಹೇಳಿ ಓಪನ್ ಆಗಿ ಹೇಳಿ ಜಡ್ಜ್ಮೆಂಟ್ ಕಾಯ್ದಿರಿಸಿದ್ದಾರೆ. ಇಲ್ಲಿ ತುಂಬಾ ಜನ ಕನ್ಸ್ಬೋದು ಜಡ್ಜ್ ತಪ್ಪು ಮಾಡಿದ್ದಾರೆ ಅಂತ, ಆದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಅವರು ಕೂಡ ಮನುಷ್ಯರೇ. ಇಷ್ಟೊಂದು ಊಟನೂ ಮಾಡದೆ ದಿನಕ್ಕೆ 200-300 ಕೇಸ್ ಎಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಮನುಷ್ಯರಿಗೆ ಆಗದೆ ಇರೋ ವಿಚಾರ ಅದು. ಜೊತೆಗೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಜಡ್ಜ್ ಹೊಟ್ಟೆ ತುಂಬಿರೋದು ತುಂಬ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಅಧ್ಯಯನಗಳಾಗಿದ್ದಾವೆ. ಯಾವಾಗ ಜಡ್ಜ್ ತುಂಬ ಹಸಿವಲ್ಲಿದ್ರು ಆವಾಗ ಅವರು ತುಂಬ ಹಾರ್ಶ್ ಪನಿಷ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸ್ಟಡಿ ಆಗಿದೆ, ಚೆಕ್ ಮಾಡಿ ನೋಡಿ. ಯಾವಾಗ ಜಡ್ಜ್ ಹಸುವಾಗಿರಲಿಲ್ಲ, ಆರಾಮಾಗಿದ್ದಾರೆ, ಸಿಮಿಲರ್ ಕೇಸಸ್ಸಲ್ಲಿ ಸ್ವಲ್ಪ ಈಸಿ ಜಡ್ಜ್ಮೆಂಟ್ಗಳನ್ನು, ಸ್ವಲ್ಪ ಯೋಚನೆ ಮಾಡಿ ಕಾಮ್ ಜಡ್ಜ್ಮೆಂಟ್ಗಳನ್ನು, ಕಮ್ಮಿ ಶಿಕ್ಷೆಯನ್ನೆಲ್ಲ ಪ್ರಕಟ ಮಾಡಿರೋದೆಲ್ಲ ಈ ಹಿಂದೆ ಸ್ಟಡೀಸಲ್ಲೆಲ್ಲ ಅದನ್ನು ರಿವೀಲ್ ಮಾಡಲಾಗಿದೆ. ಏನು ಕೇಂದ್ರ ಸರ್ಕಾರ ರೇಷನ್ ಅಕ್ಕಿಗೆ ವಿಟಮಿನ್ ಮತ್ತು ಮಿನರಲ್ಸನ್ನು ಸೇರಿಸೋ ಫೋರ್ಟಿಫಿಕೇಶನ್ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದೆ. ಜನರಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸೋಕೆ 2021ರಲ್ಲಿ ಪ್ರಧಾನಿ ಮೋದಿ ಪ್ರಧಾನಮಂತ್ರಿ ಫೋರ್ಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಸೇರಿ ಹಲವು ಸೋಷಿಯಲ್ ಸೆಕ್ಟರ್ ಸ್ಕೀಮ್ಗಳಿಗೆ ಕೊಡುವ ಅಕ್ಕಿಯನ್ನ ಫೋರ್ಟಿಫೈ ಮಾಡಲಾಗ್ತಾ ಇತ್ತು. ಅದರಂತೆ ಅಕ್ಕಿಗೆ ಐರನ್, ಫೋಲಿಕ್ ಆಸಿಡ್ ಮತ್ತು ವೈಟಮಿನ್ B12 ಸೇರಿಸಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ IIT ಖರಗ್ಪುರ್ ನಡೆಸಿದ ಸ್ಟಡಿಯಿಂದ ಶಾಕಿಂಗ್ ವಿಚಾರ ಹೊರಬಂದಿದೆ. ಈ ರೀತಿ ಬೆರೆಸಿದಾಗ ಓಕೆ, ವಿಟಮಿನ್ ಏನೋ ಸೇರಿಸ್ತಾ ಇದ್ದೀವಿ, ಆದರೆ ಅದರಿಂದ ಅಕ್ಕಿ ಹೆಚ್ಚು ದಿನ ಸ್ಟೋರ್ ಮಾಡಿಡೋಕ್ಕಾಗ್ತಾ ಇಲ್ಲ, ಪೌಷ್ಟಿಕಾಂಶ ಕಮ್ಮಿ ಆಗ್ತಾ ಇದೆ, ಅಕ್ಕಿ ಬೇಗ ಹಾಳಾಗುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಇದಕ್ಕೆ ಬೇರೆ ಸೂಕ್ತ ಪ್ಲಾನ್ ಬರೋವರೆಗೂ ಕೂಡ ಅಕ್ಕಿಗೆ ವಿಟಮಿನ್ ಮಿನರಲ್ಸ್ ಎಲ್ಲ ಸೇರಿಸೋದನ್ನ ಸದ್ಯಕ್ಕೆ ನಿಲ್ಲಿಸೋಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟೋಕೆ ದೇಶಾದ್ಯಂತ HPV ಲಸಿಕೆ ಅಭಿಯಾನ ಲಾಂಚ್ ಆಗಿದೆ. ರಾಜಸ್ಥಾನದ ಜೋಧ್ಪುರ್ನಲ್ಲಿ PM ನರೇಂದ್ರ ಮೋದಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರಡಿಯಲ್ಲಿ 9 ರಿಂದ 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ HPV ಲಸಿಕೆ ಹಾಕಲಾಗುತ್ತೆ. ಸುಮಾರು 1.15 ಕೋಟಿ ಹೆಣ್ಮಕ್ಕಳಿಗೆ ಲಸಿಕೆ ಹಾಕೋ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಸರ್ಕಾರಿ ಆರೋಗ್ಯ ಕೇಂದ್ರಗಳು ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಲಸಿಕೆಯನ್ನು ಫ್ರೀಯಾಗಿ ಹಾಕಿಸ್ಕೋಬಹುದು. ಮಹಾರಾಷ್ಟ್ರದ 25,000 ಕೋಟಿ ರೂಪಾಯಿ ಆರೋಪ ಇತ್ತಲ್ಲ ಹಗರಣದ, ಕೋಆಪರೇಟಿವ್ ಬ್ಯಾಂಕ್ ಅವ್ಯವಹಾರ ಸ್ಕ್ಯಾಮ್ ಆರೋಪ. ದೊಡ್ಡ ಟ್ವಿಸ್ಟ್. ಈ ಕೇಸ್ನಲ್ಲಿ ದಿವಂಗತ ಮಹಾರಾಷ್ಟ್ರ ಮಾಜಿ DCM ಅಜಿತ್ ಪವಾರ್, ಅವರ ಪತ್ನಿ ಸುನೇತ್ರಾ ಪವಾರ್ ಮತ್ತು ರೋಹಿತ್ ಪವಾರ್ಗೆ ಮುಂಬೈ ಪೊಲೀಸರ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಕ್ಲೀನ್ ಚಿಟ್ ಕೊಟ್ಟಿದೆ. ಕೇಜ್ರಿವಾಲ್ಗೆ ಆರೋಪಗಳಿಂದ ಡಿಸ್ಚಾರ್ಜ್ ಮಾಡಿದ ಬೆನ್ನಲ್ಲೇ ಮರುದಿನವೇ ಅಜಿತ್ ಪವಾರ್ ಅಂಡ್ ಫ್ಯಾಮಿಲಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಏನು ಕೇರಳದ ತಿರುವನಂತಪುರಂನಲ್ಲಿ ಧಾರ್ಮಿಕ ಸೌಹಾರ್ದತೆಯ ವಿಚಾರ ಗಮನ ಸೆಳೀತಾ ಇದೆ. ಅಲ್ಲಿನ ಫೇಮಸ್ ಅಟ್ಟುಕಲ್ ಪೊಂಗಲ್ ಹಬ್ಬದ ವೇಳೆ ಹಿಂದೂ ಭಕ್ತರಿಗಾಗಿ ಮಸೀದಿ ಮತ್ತು ಮನೆಗಳ ಬಾಗಿಲನ್ನು ತೆರೀರಿ ಅಂತ ಪಾಳಯಂ ಮಸೀದಿಯ ಇಮಾಮ್ ಸುಹೇಬ್ ಮೌಲ್ವಿ ಕರೆ ಕೊಟ್ಟಿದ್ದಾರೆ. ವಿಶೇಷ ಅಂದರೆ ರಂಜಾನ್ ತಿಂಗಳಲ್ಲೇ ಪೊಂಗಲ್ ಕೂಡ ನಡೀತಾ ಇದೆ. ಹೀಗಾಗಿ ನಮ್ಮ ನಗರಕ್ಕೆ ಬರುವ ಮಹಿಳೆಯರು ಮತ್ತು ಮಕ್ಕಳು, ನಮ್ಮ ಅತಿಥಿಗಳು, ಅವರಿಗೆ ಕುಡಿಯೋಕೆ ನೀರು, ಆಹಾರವನ್ನು ಕೊಡಿ ಹಾಗೂ ವಿಶ್ರಾಂತಿ ಪಡೆಯೋಕೆ ಮಸೀದಿಗಳನ್ನು ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಜಗತ್ತಿನಾದ್ಯಂತ ಇಸ್ಲಾಮೋಫೋಬಿಯಾ ಅಂದರೆ ಇಸ್ಲಾಮನ್ನ ದ್ವೇಷಿಸ್ತಾ ಇರುವಂಥ ವಾತಾವರಣ ನಿರ್ಮಾಣ ಆಗ್ತಿರೋ ಟೈಮ್ನಲ್ಲಿ ನಾವು ಪ್ರೀತಿ ಮತ್ತು ಸಹೋದರತ್ವದಿಂದ ಮಾತ್ರ ಬೇರೆಯವರ ಮನಸ್ಸನ್ನ ಗೆಲ್ಲೋಕೆ ಸಾಧ್ಯ ಅಂತ ಈ ಮೌಲ್ವಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದೇ ಕೇರಳದ ಪೊಬ್ಬನಂ ಕುಳಿ ಅನ್ನೋ ದೇವಸ್ಥಾನದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು ಒಟ್ಟಾಗಿ ಸೇರಿ ದೇವಸ್ಥಾನದಲ್ಲಿ ಇಫ್ತಾರ್ ಕೂಟವನ್ನ ಕೂಡ ನಡೆಸಿದ್ದಾರೆ. ಇನ್ನು ಭಾರತ ಪ್ರವಾಸದಲ್ಲಿರೋ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಅತಿ ದೊಡ್ಡ ಆರ್ಥಿಕತೆ. ಕೆನಡಾದ ಕಾರ್ಮಿಕರು ಹಾಗೂ ಉದ್ಯಮಿಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವಕ್ಕೆ ನಾವೆಲ್ಲಿಗೆ ಬಂದಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮುಂಬೈನಲ್ಲಿ ಭಾರತ ಹಾಗೂ ಕೆನಡಾದ ಸಿಇಒಗಳು ಉದ್ಯಮಿಗಳೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ. ಇದಾದ್ಮೇಲೆ ಭಾನುವಾರ ದಿಲ್ಲಿಗೆ ಹೋಗಿ ಬಳಿಕ ಮಾರ್ಚ್ 2ನೇ ತಾರೀಕು ಅಂದರೆ ತಮ್ಮ ಭೇಟಿಯ ಕೊನೆ ದಿನ PM ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. ಹೀಗಾಗಿ ಜಸ್ಟಿನ್ ಟ್ರೂಡೋ ಅವಧಿಯಲ್ಲಿ ಹಳಸಿ ಹೋಗಿದ್ದ ಭಾರತ ಹಾಗೂ ಕೆನಡಾ ಸಂಬಂಧ ಮತ್ತೆ ಸರಿದಾರಿಗೆ ಬರ್ತಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ರಣಜಿ ಕ್ರಿಕೆಟ್ ಇತಿಹಾಸದಲ್ಲೇ ಜಮ್ಮು ಕಾಶ್ಮೀರ ತಂಡ ಇದೇ ಫಸ್ಟ್ ಟೈಮ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಕರ್ನಾಟಕ ವಿರುದ್ಧ ಫೈನಲ್ಸ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ ಲೀಡ್ ಆಧಾರದ ಮೇಲೆ ಚೊಚ್ಚಲ ಟ್ರೋಫಿಗೆ ಮುತ್ತಿಕ್ಕಿದೆ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದ ಕಾಶ್ಮೀರ ಮೊದಲ ಇನ್ನಿಂಗ್ಸ್ನಲ್ಲಿ 584 ರನ್ ಗಳಿಸಿತ್ತು. ಆದರೆ ಕರ್ನಾಟಕ ಕೇವಲ 293 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಬಳಿಕ ಕೊನೆಯ ದಿನ 2ನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 342 ರನ್ ಬಾರಿಸಿತ್ತು. ಹೀಗಾಗಿ 5ನೇ ದಿನದ ಆಟ ಡ್ರಾ ಆದರೂ ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ ಪಡೆದಿದ್ದ 291 ರನ್ಗಳ ಭಾರಿ ಮುನ್ನಡೆ ಆಧಾರದ ಮೇಲೆ ಜಮ್ಮು ಕಾಶ್ಮೀರ ತಂಡವನ್ನ ಚಾಂಪಿಯನ್ ಅಂತ ಘೋಷಿಸಲಾಗಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಮಹತ್ವದ 121 ರನ್ ಗಳಿಸಿದ್ದ ಕಾಶ್ಮೀರ ಬ್ಯಾಟರ್ ಶುಭಂ ಪುಂದಿರ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಇಡೀ ಟೂರ್ನಿಯಲ್ಲಿ 60 ವಿಕೆಟ್ ಪಡೆದು ಕಾಶ್ಮೀರ ಗೆಲುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿರೋ ಆಕಿಬ್ ನಬಿ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು 5ನೇ ದಿನ ಮ್ಯಾಚ್ ನೋಡೋಕೆ ಬಂದಿದ್ದ, ಟೀಮ್ಗೆ ಬೆಂಬಲ ಕೊಡೋಕೆ ಬಂದಿದ್ದ CM ಒಮರ್ ಅಬ್ದುಲ್ಲಾ ಕೂಡ ಈ ಮೈದಾನದಲ್ಲೇ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು
ಅದು ವೀಕ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್, ಎಕನಾಮಿಕ್ಸ್ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಇವತ್ತು ಸ್ಯಾಟರ್ಡೆ, ವಾರಾಂತ್ಯದಲ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್, ಇಡೀ ವಾರದ ಸಮಗ್ರ ಚಿತ್ರಣ ಇರೋ ಬಿಸ್ನೆಸ್ ಕೂಡ ಪಬ್ಲಿಷ್ ಆಗುತ್ತೆ. ಅದು ಸೇರಿದ ಹಾಗೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು ಆ ನಾಲೆಜ್ ಕಮ್ಯುನಿಟಿಯನ್ನು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.